ನಿಕುಲ ತಿಗಳ ಕ್ಷತ್ರಿಯ ಸಂಘದ ನಿರ್ದೇಶಕರು. ಈ ದಿನ ನಾವು ಈ ಮಾಧ್ಯಮದವರಿಗೆ ಸ್ಪರ್ಧೆ ಮಾಡ್ತಾ ಇರುವಂಥ ಮಾನ್ಯ ಸುಧಾಕರ್ ಅವರ ವಿರುದ್ಧವಾಗಿ ನಾವು ಪ್ರಚಾರ ಮಾಡಲಿಕ್ಕಾಗಿ ಈ ಮಾಧ್ಯಮಗೋಷ್ಠಿ ಕರೆದಿದ್ದೀವಿ. ಏನು ಮಾನ್ಯ ಸುಧಾಕರ್ ಅವರು ನಮ್ಮ ಜನಾಂಗಕ್ಕೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಗೆ ಉಡಿ ವಿಜಯ್ ಕುಮಾರ್ ಅವರು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗಬೇಕಾಗಿತ್ತು. ಆದರೆ ಈ ಮಾನ್ಯ ಸುಧಾಕರ್ ಅವರ ಕುಮ್ಮಕ್ಕಿನಿಂದ ಬೇರೆ ಸಭೆಗಳನ್ನು ಮಾಡಿ ಈ 8 ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಸಭೆ ಮಾಡ್ತೀವಿ. ಸುಮಾರು 1 ಲಕ್ಷದ ಅಧಿಕ ಮತ ಇದೆ. ಅವರೆಲ್ಲ ಚರ್ಚೆ ಮಾಡ್ತೀವಿ. ಇನ್ನು ನಾವು ಒಂದು ದೇವನಹಳ್ಳಿನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ನಾವು ಯಾರಾದರೂ ಬೇರೆ ಒಂದು ಅಭ್ಯರ್ಥಿಯನ್ನು ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಮಾಡಲಿಕ್ಕೂ ಸಹ ನಾವು ಹಿಂದೆವರಿಯಲ್ಲ. ಖಂಡಿತವಾಗ್ಲೂ ಅದಕ್ಕೆ ಏನು ಉತ್ತರ ಕೊಡಬೇಕೋ ಅದನ್ನು ಖಂಡಿತವಾಗ್ಲೂ ಕೊಡ್ತೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಮತ್ತೆ ತಮ್ಮನ್ನೆಲ್ಲ ಕರೆದು ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ನಮ್ಮ ಜನಾಂಗದಲ್ಲಿ ಇರುವಂಥ ಏನು ನಮ್ಮ ಬೇಡಿಕೆ ಇದೆ ಅದನ್ನು ಹೇಳ್ತಾ ಇದ್ದೀವಿ ಅವರಿಗೆ. ಈ ನಮ್ಮ ಸುಧಾಕರ್ ಅವರಿಗೆ ನಮ್ಮ ಇಡೀ ಜನಾಂಗ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ. ಅವರು ನಮ್ಮ ಜನಾಂಗದವ್ರನ್ನ ಉಡಿ ವಿಜಯ್ ಕುಮಾರ್ ಅವ್ರನ್ನ ಎಲ್ಲ ನಮ್ಮ ಪ್ರಮುಖ ಮುಖಂಡರನ್ನ ಕರೆದು ನಮಗೆ ಯಾವ ಥರ ಬೆಂಬಲ ಸೂಚಿಸ್ತಾರೋ ಮುಂದೆ ನಮಗೆ ಉಡಿ ವಿಜಯ್ ಕುಮಾರಣ್ಣವ್ರಿಗೆ ಮಾಲೂರಲ್ಲಿ ಟಿಕೆಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ನಾವು ಮುಂದೆ ಕೈಗೊಂಡು ಅವ್ರಿಗೆ ಕೆಲಸ ಮಾಡ್ತೀವಿ. ಉಡಿ ವಿಜಯ್ ಕುಮಾರಣ್ಣವ್ರು ಇದ್ದಾರೆ. ನೆಕ್ಸ್ಟ್ ಬರುವಂಥ ವಿಧಾನಸಭೆ ಚುನಾವಣೆಗೆ ಮಾಲೂರಿಂದ ಅವ್ರನ್ನ ಅಭ್ಯರ್ಥಿ ಅಂತೇಳಿ ಈಗಲೇ ಘೋಷಣೆ ಮಾಡಬೇಕು. ಅವ್ರು ಬೆಂಬಲವಾಗಿದ್ದರೆ ನಾವು ಇಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಏನು ಸುಧಾಕರ್ ಅವರು ನಿಲ್ತಾ ಇದ್ದಾರೋ ಅವ್ರಿಗೆ ನಮ್ಮ ಇಡೀ ಜನಾಂಗ ಬೆಂಬಲ ನೀಡ್ತೀವಿ. ಚುನಾವಣೆಗೆ ಸುಧಾಕರ್ ಅವರು ನಮ್ಮದೇ ತಾಲೂಕಿನ KS ಮಂಜುನಾಥ್ ಗೌಡರಿಗೆ ಮಾಲೂರಲ್ಲಿ ಟಿಕೆಟ್ ಕೊಡಿಸಿದ್ರು. ಆ ಮಂಜುನಾಥ್ ಗೌಡರಿಂದ 2 ಸೋಲಬೇಕಾಯಿತು ಈ ಸುಧಾಕರ್ ಅವರಿಂದ. ಒಂದು ನಮ್ಮ MTB ನಾಗರಾಜಣ್ಣವರು, ಇನ್ನೊಂದು ಉಡಿ ವಿಜಯ್ ಕುಮಾರ್ ಅವರು, ಮತ್ತೊಂದು ಬಿಜೆಪಿ ಅಭ್ಯರ್ಥಿ ಸಹ ಸೋತರು. ಇವರು ಕೊಡಿಸಿದ್ದಂಥ ಮಾಲೂರು ಮಂಜುನಾಥ್ ಗೌಡರು ಸಹ ಸೋತರು. ಯಾಕಂದರೆ ಅವರು ಸೂಕ್ತವಾದ ಅಭ್ಯರ್ಥಿ ಅಲ್ಲ. ಆ ಥರ ಇವರು ಒಂದು ಪಕ್ಷದ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿರೋದು ಸುಧಾಕರ್ ಅವರು. ಈ ರೀತಿಯಾಗಿ ನಮ್ಮ ಜನಾಂಗಕ್ಕಾಗಿರುವಂಥ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಸುಧಾಕರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗ ಬೆಂಬಲ ಮಾಡಲ್ಲ. ಸರ್, ನನ್ನೇ MTB ಖಂಡಿತವಾಗ್ಲೂ ಅದು ರಾಜ್ಯದ ನಾಯಕರೇ ನಮ್ಮ ಉಡಿ ವಿಜಯ್ ಕುಮಾರ್ ಅವ್ರನ್ನ ಕರೆದು ಆಯ್ತಾ ಸರಿಯಾದ ಸೂಕ್ತ ಮಾನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ. ಖಂಡಿತವಾಗ್ಲೂ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ದು ಒಂದೇ ಒಂದು ಕೂಗು, ನಮ್ಮ ಸಮುದಾಯದ ಒಬ್ಬ ನಾಯಕನಿಗೆ ಅನ್ಯಾಯ ಆಗಿದೆ. ಹಂಗಾಗಿ ನಮ್ಮ ರಾಜ್ಯ ಸಂಘದಿಂದ ಇಡೀ ರಾಜ್ಯಕ್ಕೆ ನಾವು ಸಂದೇಶ ಕೊಡ್ತೀವಿ. ನಮ್ಮ ಸಮುದಾಯನ 35ರಿಂದ 40 ಲಕ್ಷ ಜನ ಇದ್ದೀವಿ. ಎಲ್ಲ ಕಡೆ ನಾವು ಸಂದೇಶ ಕೊಡ್ತೀವಿ. ಇದು ಅವ್ರಿಗೂ ರಾಜ್ಯದ ನಾಯಕರು ಅರ್ಥ ಮಾಡ್ಕೋಬೇಕು. ನಮ್ಗೆ ಅನ್ಯಾಯ ಆಗಿದೆ. ದಯವಿಟ್ಟು ಇದನ್ನ ಮನಗಂಡು ನಮ್ಮ ಒಬ್ಬ ನಾಯಕನಿಗೆ ತಾವು ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕೊಡ್ತೀನಿ. ಅವ್ರನ್ನ ವಿಜಯ್ ಕುಮಾರ್ ಅವ್ರನ್ನ ಕರೆಸಿ ಮಾತಾಡಿ ಸೂಕ್ತ ಮಾನ ಕೊಡ್ತೀನಿ ಇಂದ ನಮ್ಮ ಹಿರಿಯ ನಾಯಕ